ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ನಾನು ನನ್ನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬಾಗಿಲು ತೆಗೆದ ತಕ್ಷಣ ನಮ್ಮ ಕಣ್ಣಿಗೆ ಬಂದಿದ್ದೆ ಗಿಡಗಳು. ಆದಮೇಲೆ ಇವರೇ ನೋಡಿ ನಮ್ಮ ಮನೇಲಿ ನಮ್ಮ ಬೆಳಗಿನ ಅಲಾರಾಮ್ ಯಾವಾಗಲೂ ಚೂಯ್ 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 ಅಂತ ತಿರುಗಾಡ್ತಾ ಇರ್ತವೆ. ಮೊದಲಿಗೆ ತಂದಿದ್ದು ನಾವು ಎರಡೇ, ಆದಮೇಲೆ ಇಷ್ಟೊಂದು ಆಗಿಬಿಟ್ಟಿವೆ. ಈಗ ಫುಲ್ ಎಲ್ಲ ಆ ಕಡೆಯಿಂದ ಈ ಕಡೆ ಹಾರಾಡ್ತಾ ಇರ್ತವೆ. ತುಂಬ ಆಗಿದೆ ಅಲ್ವಾ, ಆ ಕಡೆ ಸಾಕಾಗ್ತಿಲ್ಲ ಅಂತ ಹೊಸ ಗೂಡು ಕೂಡ ಮಾಡಿದ್ದೀವಿ. ಬೆಳಗ್ಗೆ ಎದ್ಮೇಲೆ ಗಿಡಗಳು ನಮ್ಮ ಕಣ್ಣಿಗೆ ಆನಂದನ ಕೊಟ್ಟರೆ ಇವುಗಳು ನಮಗೆ ಕಿವಿಗೆ ಇಂಪಾಗಿಸ್ ಯಾವಾಗಲೂ ಚೂ ಚೂ ಅಂತ ಇರ್ತವೆ. ಈಗ ಎಲ್ಲ ಮುಗಿಸ್ಮೇಲೆ ನಾವು ಈಗ ಕೆಲಸ ಶುರು ಮಾಡ್ಕೊಂಡಿದ್ದೀವಿ. ಕಸ ಗುಡಿಸ್ತಾ ಇದ್ದೆ, ಅಷ್ಟರಲ್ಲಿ ಅಮ್ಮ ಪಾತ್ರೆ ತೊಳ್ಕೊಂಡು ಬಂದರು. ಈಗ ಪಾತ್ರೆನೆಲ್ಲ ತೊಳೆದು ಇಟ್ಟರು. ಅಷ್ಟರಲ್ಲೇ ನಾನು ಕೂಡ ನೀರು ತಂದು ಸೋಸಿ ಎಲ್ಲ ಬರಗ್ತಾ ಇದ್ದೆ. ಎಲ್ಲ ಆದಮೇಲೆ ಕೊನೆಗೆ ತರಕಾರಿನೆಲ್ಲ ತಂದು ಅಮ್ಮನಿಗೆ ಕೊಟ್ಟೆ. ಅಷ್ಟರಲ್ಲಿ ಅಮ್ಮ ಕೂಡ ಬೆಳಗಿನ ತಿಂಡಿಗೆ ಒಗ್ಗರಣೆ ರೆಡಿ ಮಾಡ್ಕೊಳ್ತಾ ಇದ್ರು. ಹಾಗೆ ಫ್ರೆಂಡ್ಸ್, ನಾನು ನಿಮಗೆ ನಿನ್ನೆ ಒಂದು ಶಾರ್ಟ್ ವಿಡಿಯೋ ಹಾಕಿದ್ದೆ, ನಾವು ಯಾವ ಊರಿಗೆ ಹೋಗ್ತಿದ್ದೀವಿ ಗೆಸ್ ಮಾಡಿ ಅಂತ. ನೀವೆಲ್ಲರೂ ಕೂಡ ಕಮೆಂಟ್ ಮಾಡಿದ್ರಿ ಬಿಜಾಪುರ ಅಂತ. ನಿಮ್ಮ ಕಮೆಂಟ್ ರೈಟ್ ಆಗಿದೆ. ನಾವು ಕೂಡ ಹೋಗ್ತಿರೋದು ಕೂಡ ಬಿಜಾಪುರ್ಗೇನೆ. ನನಗಂತೂ ಫುಲ್ ಖುಷಿಯಾಗಿದೆ, ಫುಲ್ ಎಕ್ಸೈಟ್ಮೆಂಟಲ್ಲಿದ್ದೀನಿ. ಯಾವಾಗ ಹೋಗ್ತೀವಿ ಊರಿಗೆ, ಹೇಗೆಲ್ಲ ಇರುತ್ತೆ ಅಂತ. ಹಾಗೆ ನಮ್ಮ ಚಾನಲ್ಗೆ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಕಮೆಂಟ್ ಮಾಡ್ತಾ ಇರಿ. ಆ್ಯಂಡ್ ಥ್ಯಾಂಕ್ ಯು ಇಷ್ಟೊಂದು ಸಪೋರ್ಟ್ ಕೊಡ್ತಾ ಇರೋದಕ್ಕೆ. ಅಷ್ಟರಲ್ಲಿ ಅಮ್ಮ ಕೂಡ ಬೆಳಗಿನ ತಿಂಡಿಗೆ ಶಾವಿಗೆ ಉಪ್ಪಿಟ್ಟು ರೆಡಿ ಮಾಡ್ಕೊಳ್ತಿದ್ದಾರೆ. ನೋಡಿ, ಎಷ್ಟು ಬೇಕೋ ಅಷ್ಟೆಲ್ಲ ರೆಡಿ ಹಾಕ್ಕೊಂಡು ಒಗ್ಗರಣೆ ಕೂಡ ಮಾಡಿಕೊಂಡು ರೆಡಿ ಆಗ್ತಾ ಇದೆ. ಇಷ್ಟರಲ್ಲಿ ಇನ್ನು ತಿಂಡಿ ಎಲ್ಲ ರೆಡಿ ಆಗೋ ಅಷ್ಟರಲ್ಲಿ ನಾವು ಈ ಕಡೆ ಹೋಗ್ಬಿಡೋಣ ಬನ್ನಿ. ಈ ಕಡೆ ಅಕ್ಕ ನಮ್ಮ ಜೊತೆ ಊರಿಗೆ ಬರೋದಿಲ್ಲ, ಅದಕ್ಕೆ ಅವ್ರಿಗೆ ಕಾಲೇಜ್ ರಜೆ ಇರಲಿಲ್ಲಲ್ಲ, ಅವ್ರಿಗೆ ಫಂಕ್ಷನ್ ಎಲ್ಲ ಇತ್ತು. ಅದಕ್ಕೆ ಅಕ್ಕ ಕೂಡ ರೆಡಿಯಾಗಿ ಶಾಲೆಗೆ ಹೋಗ್ತಾ ಇದ್ರು. ಮತ್ತು ಈ ಕಡೆ ನೋಡಿ, ಇದು ನಮ್ಮ ಮನೆಯ ಕಾಳಿ. ಇವಳಂತೂ ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ, ನಾವೆಲ್ಲರೂ ಅವಳನ್ನ ಬಿಟ್ಟು ಊರಿಗೆ ಹೋಗ್ತಿದ್ದೀವಿ ಅಂತ. ಮುಖ ನೋಡಿ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾಳೆ ಅಂತ. ಆದಮೇಲೆ ಅಮ್ಮ ಆಲೂಗಡ್ಡೆನೆಲ್ಲ ಕಟ್ ಮಾಡಿಕೊಂಡು ಕುದಿಯೋಕೆ ಇಟ್ಟಿದ್ದಾರೆ. ಮತ್ತು ನಮಗೆ ರಾತ್ರಿಗೆ ಅಲ್ಲಿ ನಮಗೆ ಊಟಕ್ಕಾಗುತ್ತೆ ಅದೇ ಅಂತ. ಯಾಕಂದರೆ ಹೊರಗಿನ ಊಟ ನಾವು ಜಾಸ್ತಿ ತಿನ್ನಲ್ಲ, ಅದಕ್ಕೆ ಆಲೂಗಡ್ಡೆನ ಕುದಿಯೋಕೆ ಇಟ್ಟಿದ್ದಾರೆ. ಮತ್ತು ಈ ಕಡೆ ಅಂದರೆ ಅದನ್ನೆಲ್ಲ ಚೆನ್ನಾಗಿ ಕುದಿಯೋಕಿಟ್ಟು ಮೇಲ್ಗಡೆ ಪ್ಲೇಟ್ ಮುಚ್ಚಿದ್ದಾರೆ. ಮತ್ತು ಈ ಕಡೆ ನಿನ್ನೆ ರಾತ್ರಿ ಉಳಿದಿರೋ ಹಾಲಿತ್ತು, ಅದನ್ನು ಕೂಡ ಬಿಸಿ ಮಾಡಿ ಮುಚ್ಚಿಟ್ಕೊಂಡಿದ್ದಾರೆ. ಈಗ ಆಲೂಗಡ್ಡೆನೆಲ್ಲ ಫಾಸ್ಟ್ ಇಟ್ಟು ಈ ಕಡೆ ನಮಗೆ ಚಪಾತಿಗಾಗುತ್ತೆ ಅಂತೇಳಿ ಹಿಟ್ಟನ್ನು ಸೋಸ್ಕೊಂಡು ಉಪ್ಪನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನಾದ್ತಾ ಇದ್ದಾರೆ. ಈಗ ಚಪಾತಿಗೆ ಹಿಟ್ಟು ಕೂಡ ರೆಡಿ ಆಗ್ತಿದೆ. ಈಗ ಹಿಟ್ಟನ್ನು ಅಮ್ಮ ಚೆನ್ನಾಗಿ ನಾದ್ಕೊಂಡು ಹಿಟ್ಟು ಫುಲ್ ರೆಡಿ ಆಗಿದೆ. ಈಗ ಇದನ್ನ ಸ್ವಲ್ಪ ಹೊತ್ತು ಮುಚ್ಚಿ ನೆನೆಯೋಕಿಟ್ಬಿಡ್ತಾರೆ. ನೆನೆದ ಮೇಲೆ ಅಂತೂ ಹಿಟ್ಟು ತುಂಬ ಚೆನ್ನಾಗಿರುತ್ತೆ. ಆಗ ಚಪಾತಿ ಕೂಡ ಸಖತ್ತಾಗಿ ಬರುತ್ತೆ. ಇಷ್ಟರಲ್ಲಿ ಅಲ್ಲಿ ಆಲೂಗಡ್ಡೆ ಕುದ್ದಿರುತ್ತೆ ಕೂಡ, ಅದನ್ನ ಕುದಿದೆ ಅಲ್ವಾ ಅಂತ ಅಮ್ಮ ಚೆಕ್ ಮಾಡ್ತಿದ್ದಾರೆ. ಬನ್ನಿ ನಾವು ಕೂಡ ನೋಡೋಣ. ಆಲೂಗಡ್ಡೆ ಅಂತೂ ಕುದ್ದಿಲ್ಲ ಅನಿಸುತ್ತೆ ಇನ್ನೂ. ನೋಡಿ, ಅಮ್ಮ ನೋಡ್ತಾ ಇದ್ದಾರೆ, ಕುದಿತಾ ಇದೆ, ಇನ್ನೂ ಸ್ವಲ್ಪ ಕುದಿಬೇಕು. ಈಗ ಇದನ್ನ ಆ ಕಡೆ ಇಟ್ಕೊಳ್ಳೋಣ. ಅಷ್ಟರಲ್ಲಿ ಅಮ್ಮ ಮಧ್ಯಾಹ್ನ ಅಡುಗೆಗೆ ಬೀಟ್ರೂಟ್ ಪಲ್ಯನ ಕೂಡ ರೆಡಿ ಮಾಡ್ಕೊಳ್ತಿದ್ದಾರೆ. ಅದು ಆಲೂಗಡ್ಡೆ ಪಲ್ಯ ನಮಗೆ ರಾತ್ರಿಗೆ ಊಟಕ್ಕಾಗುತ್ತೆ ಅಂತ ಮಧ್ಯಾಹ್ನಕ್ಕೆ ಈ ಕಡೆ ಬೀಟ್ರೂಟ್ ರೆಡಿ ಮಾಡ್ಕೊಂಡಿದ್ದಾರೆ. ಅಷ್ಟರಲ್ಲಿ ಆಲೂಗಡ್ಡೆ ಕೂಡ ಕುದ್ದಾಯಿತು, ಆಲೂಗಡ್ಡೆ ಪಲ್ಯ ಕೂಡ ರೆಡಿ ಆಯಿತು. ನಾವು ರಾತ್ರಿ ಮಾಡ್ಕೊಳ್ಬೋದಿತ್ತು, ಆದರೆ ಬಸ್ ಇಡೋದು ಸಾಯಂಕಾಲಕ್ಕೆ ಅಂತ ರೆಡಿ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಅಂತ ಅಮ್ಮ ಈಗಲೇ ಮಾಡಿಟ್ರು. ನೋಡಿ ಹೇಗೆ ಬಂದಿದೆ ಅಂತ, ಸಖತ್ ಟೇಸ್ಟಿಯಾಗಿರುತ್ತೆ. ಇದನ್ನ ಈಗಲೇ ಟೇಸ್ಟ್ ಮಾಡೋಕ್ಕಾಗಲ್ಲ, ರಾತ್ರಿ ತನಕ ಕಾಯಲೇಬೇಕು, ಯಾಕಂದರೆ ರಾತ್ರಿಗೆ ಮಾಡಿರೋದು. ಇನ್ನು ಇದರ ಟೇಸ್ಟ್ ಅಂತೂ ತುಂಬ ಚೆನ್ನಾಗೇ ಬಂದಿರುತ್ತೆ ಅಂದ್ಕೊಳ್ತೀನಿ. ನೋಡಿದ್ರೆ ಗೊತ್ತಾಗ್ತಿದ್ದು ನಂಗೆ, ಈಗಲೇ ಬಾಯಲ್ಲಿ ನೀರು ಬರ್ತಾ ಇದೆ. ಆದರೂ ರಾತ್ರಿ ತನಕ ಕಾಯಲೇಬೇಕಲ್ಲ. ಆಮೇಲೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಅದನ್ನ ಅಮ್ಮ ಸೈಡಿಗೆ ಇಡ್ತಿದ್ದಾರೆ ಮುಚ್ಚಿಬಿಟ್ಟು ಮೇಲ್ಗಡೆ. ಮತ್ತು ಈ ಕಡೆಗೆ ಹಿಟ್ಟು ಕೂಡ ಚೆನ್ನಾಗಿ ನಾದಿದೆ. ಈಗ ಅಮ್ಮ ಗ್ಯಾಸ್ನೆಲ್ಲ ಆಫ್ ಮಾಡ್ಕೊಂಡು ಈ ಕಡೆ ಚಪಾತಿ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ನೋಡಿ, ಚಪಾತಿನ ಆಗಲೇ ಅಮ್ಮ ಸ್ಟಾರ್ಟ್ ಮಾಡಿದ್ದಾರೆ. ಚಪಾತಿ ನಮಗೆ ರಾತ್ರಿ ಊಟಕ್ಕೆ ಮಾತ್ರ ಅಲ್ಲ, ಮನೆಗೆ ಮಧ್ಯಾಹ್ನ ಊಟಕ್ಕೂ ಕೂಡ ಆಗುತ್ತೆ ಅಂತೇಳಿ ಎಲ್ಲ ರೆಡಿ ಮಾಡ್ಕೊಳ್ತಿದ್ದಾರೆ. ಮತ್ತು ಈ ಕಡೆ ನಮಗೆ ಶೇಂಗಾ ಚಟ್ನಿ ಅಂತ ಹೇಳ್ತೀವಿ, ಕೆಲವೊಬ್ಬರು ಹಿಂಡಿ ಅಂತ ಕೂಡ ಹೇಳ್ತಾರೆ. ಇದನ್ನ ಮಾಡ್ಕೊಳ್ಳೋಕ್ಕೆ ಅಮ್ಮ ಮೊದಲು ಶೇಂಗಾನೆಲ್ಲ ಹುರ್ಕೊಳ್ತಾ ಇದ್ದಾರೆ. ನೋಡಿ, ಈ ರೀತಿ ಹುರ್ಕೊಳ್ಬೇಕು. ಇದನ್ನೆಲ್ಲ ಹುರ್ಕೊಂಡಾದ್ಮೇಲೆ ಅದನ್ನ ಸ್ವಲ್ಪ ಆರೋಕ್ಕೂ ಬಿಡಬೇಕು, ಆಗ ಚೆನ್ನಾಗಿ ಬರುತ್ತೆ. ಇದನ್ನೆಲ್ಲ ಹುರ್ಕೊಂಡಾಗಿದೆ, ಈಗ ಆರೋಕ್ಕೆ ಬಿಟ್ಟಿದ್ದಾರೆ. ಆರಾದಮೇಲೆ ಅದರ ಸಿಪ್ಪೆನೆಲ್ಲ ಬಿಚ್ಕೊಳ್ಬೇಕು. ಅಷ್ಟರಲ್ಲಿ ಈ ಕಡೆ ನಾವು ಇದಕ್ಕೇನೆಲ್ಲ ಬೇಕು ನೋಡಿ, ಸ್ವಲ್ಪ ಖಾರ, ಜೀರಿಗೆ, ಬೆಳ್ಳುಳ್ಳಿ, ಉಪ್ಪು ಇದನ್ನೆಲ್ಲ ರೆಡಿ ಮಾಡಿಕೊಂಡು ಅಮ್ಮ ಈಗ ಶೇಂಗಾನ ಅದರ ಸಿಪ್ಪೆನೆಲ್ಲ ತೆಗೆದು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಖಾರನೆಲ್ಲ ಹಾಕ್ಕೊಳ್ತಾ ಇದ್ದಾರೆ. ಇದನ್ನೆಲ್ಲ ಒಂದು ಸಲ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಬಂದರೆ ಅಷ್ಟರಲ್ಲಿ ಶೇಂಗಾ ಚಟ್ನಿ ರೆಡಿ ಆಗುತ್ತೆ. ಇದನ್ನೆಲ್ಲ ಅಮ್ಮ ಹಾಕ್ಕೊಳ್ತಾ ಇದ್ದಾರಲ್ಲ, ಈ ರೀತಿ ಹಾಕ್ಕೊಂಡು ಮಾಡಿದ್ರೆ ಮುಗೀತು.
ಇದನ್ನ ಮಿಕ್ಸಿಲಿ ಹಾಕೋಳ್ಗಿಂತ ಕಲ್ಲಲ್ಲಿ ಕುಟ್ಟಿದ್ರೇ ಚೆನ್ನಾಗಿ ಬರುತ್ತೆ. ಆದರೆ ಟೈಮ್ ಇರಲಿಲ್ಲಲ್ಲ, ಅದಕ್ಕೆ ಅಮ್ಮ ಮಿಕ್ಸಿಲಿ ಹಾಕ್ಕೊಂಡು ಮಾಡಿಕೊಂಡ್ರು. ನೋಡಿ ಹೀಗಾಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾವು ಕಲ್ಲಲ್ಲಿ ಹಾಕ್ಕೊಂಡು ಕುಟ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಆದರೆ ಟೈಮ್ ಅಂತೇಳಿ ಅಮ್ಮ ಈಗಲೇ ಮಾಡೇ ಬಿಟ್ಟರು. ಮಿಕ್ಸಿಲಿ ಹಾಕಿ ಮಾಡಿದ್ರು. ನೋಡಿ ಹೇಗೆ ಸಾಫ್ಟಾಗಿ ಬಂದಿದೆ. ನಮಗೆ ಊಟಕ್ಕೆ ಸಾರು ಪಲ್ಯ ಇಲ್ದಿದ್ರೂ ಪರವಾಗಿಲ್ಲ, ಹಿಂಡಿ ಮಾತ್ರ ಇರಲೇಬೇಕು. ಇನ್ನು ಅದ್ರ ಜೊತೆಗೆ ಮೊಸರು, ಇದರ ಕಾಂಬಿನೇಷನ್ ಅಂತೂ ಸಖತ್ತಾಗಿರುತ್ತೆ. ತುಂಬ ಚೆನ್ನಾಗಿ ಬಂದಿತ್ತು. ಇದು ಕೂಡ ತುಂಬ ಸಾಫ್ಟ್ ಆಗಿತ್ತು. ಹಾಗೆ ಅಕ್ಕ ಮತ್ತು ಅಪ್ಪ ಊರಿಗೆ ಬರಲ್ವಲ್ಲ, ಅದಕ್ಕೆ ಅವರಿಗೋಸ್ಕರ ಅಂತ ಮನೆಯಲ್ಲೇ ಹಿಂಡಿ ರೆಡಿ ಮಾಡಿ ಒಂದು ಡಬ್ಬೇಲಿ ಹಾಕಿಟ್ಟಿದ್ರು. ಮತ್ತು ಉಳಿದಿದ್ದನ್ನು ನಾವು ರಾತ್ರಿಗೆ ಊಟಕ್ಕಾಗುತ್ತೆ ಅಂತೇಳಿ ತೊಗೊಂಡೋದ್ವಿ. ಈಗ ನಾವೆಲ್ಲ ಬಸ್ಸಿಗೆ ಹೋಗೋಕ್ಕೆ ರೆಡಿಯಾಗಿ ಒಂದು ಚಹಾ ಕುಡಿಯೋಣ ಅಂತ ಚಹಾ ಕುಡಿತಾ ಇದ್ವಿ. ಇನ್ನು ಎಲ್ಲ ಚಹಾ ಕುಡ್ದಾದ್ಮೇಲೆ ರಿಕ್ಷಾದಲ್ಲಿ ಬಸ್ ಸ್ಟಾಪ್ ಹತ್ರ ಬಂದೇ ಬಿಟ್ವಿ. ನೋಡಿ ಇಲ್ಲಿ ಕೂಡ ತುಂಬ ಜನ ಇದ್ದರು, ಅವರು ಕೂಡ ಬಸ್ಸಿಗೆ ಕಾಯ್ತಾ ಇದ್ರು. ನಾವು ಫೈನಲ್ ಈಗ ಬಸ್ ಸ್ಟಾಪ್ ಹತ್ರ ಬಂದ್ವಿ. ಇಲ್ಲಿ ನೋಡಿ ಅಮ್ಮ ಕೂಡ ಎಲ್ಲ ಟಿಕೆಟ್ ತೊಗೊಂಡು ಬಂದರು. ಈ ಕಡೆ ತುಂಬ ಜನ ಬಸ್ಸಿಗೆ ವೇಟ್ ಮಾಡ್ತಾ ಇದ್ರು. ನಾವು ಕೂಡ ವೇಟ್ ಮಾಡಿದ್ವಿ. ಆ ಬಸ್ ಇರೋದು 6:40ಕ್ಕೆ, ಆದರೆ ನಾವು 6 ಗಂಟೆಗೇ ಬಂದು ವೇಟ್ ಮಾಡ್ತಾ ಇದ್ವಿ. ಕೊನೆಗೆ 6:40 ಆಯಿತು, ಆದರೂ ಬಸ್ಸು ಬರಲಿಲ್ಲ. ಕೊನೆಗೆ ಫೈನಲಿ 7:15ಗೆ ಬಸ್ ಬಂತು. ನಂಗೆ ಕೂಡ ಕಾದು ಸುಸ್ತಾಯ್ತಲ್ವ, ನಾವು ಬಸ್ ಒಳಗೆ ಹೋದ್ವಿ. ಬ್ಯಾಗನ್ನೆಲ್ಲ ಇಟ್ಟು ಕೂತ್ಕೊಂಡ್ವಿ. ಊಟನೆಲ್ಲ ಮಾಡಿ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಅಷ್ಟರಲ್ಲೇ ಫುಲ್ ಕತ್ಲಾಗ್ತಾ ಬಂತು. ಈಗ ಸ್ವಲ್ಪ ಹೊತ್ತಾದಮೇಲೆ ನಾವು ಊಟ ಮಾಡಿ ರೆಸ್ಟ್ ಮಾಡ್ತೀವಿ. ಬೆಳಗ್ಗೆ ಸಿಗೋಣ ಫ್ರೆಂಡ್ಸ್. ಈಗ ನಾವು ಫೈನಲಿ ಬಿಜಾಪುರ ಬಸ್ ಸ್ಟ್ಯಾಂಡ್ಗೆ ಬಂದಾಯಿತು. ನೋಡಿ ಇದೇ ಬಿಜಾಪುರ ಬಸ್ ಸ್ಟ್ಯಾಂಡ್. ಸುತ್ತಲೂ ಎಲ್ಲ ಕಡೆ ಫುಲ್ ಅಂಗಡಿ ಎಲ್ಲ ಓಪನ್ ಆಗಿದೆ. ಎಲ್ಲರೂ ಕೂಡ ಬಂದಿದ್ದಾರೆ. ಅಮ್ಮ ಕೂಡ ರಿಕ್ಷಾ ಕಾಯ್ತಾ ಇದ್ರು. ರಿಕ್ಷಾ ಕೂಡ ಬಂದಾಯಿತು. ಈಗ ನಾವು ರಿಕ್ಷಾದಲ್ಲಿ ಹತ್ತು ಕೂತ್ಕೊಂಡ್ವಿ. ಗಾಂಧಿ ಚೌಕಿಯಿಂದ ಮನೆಗೆ ಹೋಗ್ತಾ ಇದ್ವಿ. ಈಗ ಇಲ್ಲಿಗೆ ನಾವು ನಮ್ಮ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ ಅಂತ ಹೇಳ್ತಿದ್ದೀನಿ. ಟಾಟಾ, ಬಾಯ್ ಬಾಯ್.